ಪ್ರಜಾಪ್ರಭುತ್ವದ ರಕ್ಷಕರು ಕಾಂಗ್ರೆಸ್ನವರು ಇವತ್ತು ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಕಾಂಗ್ರೆಸ್ನದು ಭ್ರಷ್ಟರು ಕರ್ನಾಟಕದಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಇವರು ಆ SIR ದಾರಿ ತಪ್ಪಿಸ್ತಿದ್ದಾರೆ ವೀಕ್ಷಕರೇ ಅಂದರೆ, ಕಲ್ಯಾಣ ಮಂಟಪಗಳು, ಮಸೀದಿಗಳು, ಮದ್ರಸಾಗಳು, ಆಮೇಲೆ ಯಾರೋ ಮುಸಲ್ಮಾನರ ಕೆಲವು ಏಜೆಂಟ್ಗಳ ಆಫೀಸ್ಗಳಲ್ಲಿ ಕೂತ್ಕೊಂಡು ಇವತ್ತು ಮತಪಟ್ಟಿನ ತಯಾರು ಮಾಡ್ತಿದ್ದಾರೆ. ಇವರು ಹೈಕಮಾಂಡ್ನವ್ರು ಏನು ಮಾಡ್ತಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಪದೇ ಪದೇ ಅಪೀಲ್ ಹೋಗ್ತಿದ್ದಾರೆ, ಈ SIR ತಡೀರಿ, ಇದರಲ್ಲಿ ಅಕ್ರಮ ನಡೀತಿದೆ ಅಂತ. ಖಂಡಿತ ಅಕ್ರಮ ಈಗಾಗಲೇ ಎಲ್ಲೆಲ್ಲಿ SIR ಆಗಿದೆಯೋ ಅಲ್ಲಿ ನಡೆದಿದೆ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಖಂಡಿತವಾಗ್ಲೂ ಅಕ್ರಮಗಳು ನಡೀತಿದೆ. ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ, ಎಲ್ಲಿದ್ದೀರಿ ನೀವು? ನೀವೆಲ್ಲ ಸಂವಿಧಾನದ ರಕ್ಷಕರಲ್ವಾ, ಪ್ರಜಾಪ್ರಭುತ್ವದ ರಕ್ಷಣೆ ಮಾಡೋರಲ್ವಾ? ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಿದೆ ರೀ. ಮಸೀದಿಗಳಲ್ಲಿ ಮಾಡ್ತಿದ್ದಾರೆ, ಮದ್ರಸಾಗಳಲ್ಲಿ ಮಾಡ್ತಿದ್ದಾರೆ SIR. ಪ್ರಿಯಾಂಕ್ ಖರ್ಗೆ ಅವರೇ, ಎಲ್ಲಿ ನಿಮ್ದೆಲ್ಲ ವಾಯ್ಸೇ ಇಲ್ಲ. ಇವಾಗ ಕೇಂದ್ರ ಚುನಾವಣಾ ಆಯೋಗದವ್ರು SIR ಮಾಡೋಕ್ಕೆ ಹೋದಾಗ ಇಷ್ಟು ಅಪ್ಲಿಕೇಶನ್ಗಳು ತಗೊಂಡೋದ್ರೆ ಸುಪ್ರೀಂ ಕೋರ್ಟಲ್ಲಿ ತಡೆ ಹಿಡೀರಿ, ಇದನ್ನು ಅಕ್ರಮ ಮಾಡ್ತಿದ್ದಾರೆ ಇವರು, ಅಕ್ರಮ ಮಾಡೋದ್ರ ಮುಖಾಂತರ ಪ್ರಜಾಪ್ರಭುತ್ವನ ಕೊಲ್ತಿದ್ದಾರೆ, ಸಂವಿಧಾನನ ಕೊಲ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಹೈಕಮಾಂಡ್ ಲೀಡರ್ಗಳು ದೊಡ್ಡದಾಗಿ ಪ್ರೊಟೆಸ್ಟ್ಗಳು ಮಾಡಿದ್ರಿ, ಓಟ್ ಚೋರಿ ಅಂದ್ರಿ. ಮಾತಾಡ್ರಿ. ಇವಾಗ ನೀವು ಮಾಡ್ತಿರೋದು ಏನಿಲ್ಲ, ಮಸೀದಿಗಳಲ್ಲಿ, ಮದ್ರಸಾಗಳಲ್ಲಿ, ಆಮೇಲೆ ಈ ಮುಸಲ್ಮಾನರು ಕೆಲವು ಈ ರಿಯಲ್ ಎಸ್ಟೇಟ್ ಆಫೀಸ್ಗಳು ಇಟ್ಕೊಂಡಿದ್ದಾರಲ್ಲ, ಈ ಆಫೀಸ್ಗಳಲ್ಲಿ ಮತ್ತು ಕಲ್ಯಾಣ ಮಂಟಪಗಳಲ್ಲಿ ಏನು ಜನರನ್ನ, ನೂರಾರು ಜನರನ್ನ ಕರೆದು ಅಲ್ಲಿ ಮತ ಪರಿಷ್ಕರಣೆ ಮಾಡ್ತಿದ್ದಾರೆ, ಅಲ್ಲಿ ಮತಪಟ್ಟಿಗಳನ್ನ ತಯಾರು ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಇದು ಪ್ರಜಾಪ್ರಭುತ್ವದ ಮೇಲೆ ನಡೀತಿರ್ತಕ್ಕಂಥ ಹಲ್ಲೆ. ಹೌದು, ಇವತ್ತು ಕಾಂಗ್ರೆಸ್ ಮಾಡ್ತಿರೋ ಹುನ್ನಾರ ಏನಪ್ಪ ಅಂದರೆ, ಯಾರೆಲ್ಲ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ, ಯಾವುದೇ ಆಧಾರಗಳಿಲ್ದಿರ ಅವರುಗಳಿಗೆ ಯಾವ ಆಧಾರಗಳು ಇಲ್ಲ ಅಂದ್ರೂ ಕೂಡ ಅವ್ರನ್ನ ಮತಪಟ್ಟಿನಲ್ಲಿ ಸೇರಿಸಬೇಕು ಅನ್ನೋ ಒಂದು ದೊಡ್ಡ ಮಟ್ಟದ ಹುನ್ನಾರ ಇವತ್ತು ಕಲ್ಯಾಣ ಮಂಟಪಗಳಲ್ಲಿ ನಡೀತಿದೆ, ಮಸೀದಿಗಳಲ್ಲಿ ನಡೀತಿದೆ, ಮದ್ರಸಾಗಳಲ್ಲಿ ನಡೀತಿದೆ. DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳ ಕಣ್ಣಿನ ನೇರದಲ್ಲೇ, ಅವರ ಕಣ್ಣಳಿತನಲ್ಲೇ ನಡೀತಿರೋದು ಇದು, ನಾನು ಹೇಳ್ತಿರೋದಲ್ಲ. ನೀವು ನೂರು ಜನ, ಸಾವಿರ ಜನ ಒಂದು ಕಡೆ ಕಲ್ಯಾಣ ಮಂಟಪಗಳಲ್ಲಿ, ಮಸೀದಿಗಳಲ್ಲಿ ಅವ್ರಿಗೆ ಬಿರಿಯಾನಿಗಳು ಕೊಟ್ಕೊಂಡು ತಿನ್ನಿಸ್ಕೊಂಡು ನೀವು ಅವರ ಮತ ಪರಿಷ್ಕರಣೆ ಮಾಡೋದಾದರೆ ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದೀರಿ ಮುಖ್ಯಮಂತ್ರಿಗಳೇ? ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದೀರ ನೀವು? ನೀವು ಬೇಕಾದವ್ರನ್ನ ಬೇಕಾದ ಕಡೆ ಕರ್ಸ್ಕೊಂಡು ನೀವು SIR ಮಾಡೋದಾದರೆ ಯಾಕ್ರಿ ಮಾಡ್ತಿದ್ದೀರ ನೀವು? ಕಾಂಗ್ರೆಸ್ಸು ದೊಡ್ಡ ಮಟ್ಟದಲ್ಲಿ ಮುಸಲ್ಮಾನರನ್ನ ಓಟು ಅಕ್ರಮವಾಗಿ ಸೇರಿಸ್ತಿದ್ದಾರೆ. ಕರ್ನಾಟಕದಲ್ಲಿ BJP ವಿರೋಧ ಪಕ್ಷವಾಗಿದೆ, ಸತ್ತು ಹೆಣ ಆಗೋಗಿದ್ದಾರೆ ಅವರು. ಇದ್ರ ಬಗ್ಗೆ ಎಲ್ಲೂ ಚಕಾರನೇ ಇಲ್ಲ ಅವ್ರದ್ದು. ಏನು ಸತ್ತೋಗಿದ್ದಾರೆ BJP ನೀವು ವಿರೋಧ ಪಕ್ಷದವರು? ವಾಯ್ಸಿಲ್ವಾ ನಿಮಗೆ? ಏನು ಅಷ್ಟೊಂದು ಬಗ್ಬಿಟ್ಟಿದ್ದೀರ, ಅವ್ರು ಶರಣಾಗ್ಬಿಟ್ಟಿದ್ದೀರ ಕಾಂಗ್ರೆಸ್ನವ್ರಿಗೆ? ನಾಸಿಕೇಟವ್ರೆ, ಈ ಚುನಾವಣಾ ಪಟ್ಟಿನಲ್ಲಿ ಏನಾದರೂ ಅಕ್ರಮ ಆದರೆ ನೀವು ಜೀವನದಲ್ಲಿ ಗೆಲ್ಲಕ್ಕಾಗಲ್ಲ. ಆ ಪರಿಸ್ಥಿತಿನ ನಿರ್ಮಾಣ ಮಾಡಿಟ್ಟಿದ್ದಾರೆ ಕರ್ನಾಟಕದಲ್ಲಿ DK ಶಿವಕುಮಾರ್ ಅಂಡ್ ಅದರ್ಸು. ಮಾನ್ಯ ವಿಜಯೇಂದ್ರ ಅವರೇ, ತಲೆಯಲ್ಲಿ ಖಬರಿರಲಿ, ನಿಮ್ಮ ವೈಯಕ್ತಿಕವಾಗಿ ನಿಮ್ದು ಏನು ಕಿತಾಟಗಳಿದೆ ಅದೆಲ್ಲ ಹಾಳಾಗೋಗಲಿ, ಅದನ್ನೆಲ್ಲ ಸೈಡಿಗಿಟ್ಟು ಈ ಏನು ಅವಾಂತರ ಆಗ್ತಿದೆಯಲ್ಲ ಈ SIR ವಿಚಾರದಲ್ಲಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ, ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೆ ತೊಗೊಂಡು ಬಂದು ಇದನ್ನು ಸರಿಪಡಿಸಿ ಆಮೇಲೆ ಈ SIR ಪ್ರಕ್ರಿಯೆಯನ್ನು ಮುಂದುವರಿಸೋದಕ್ಕೆ ಏನೆಲ್ಲ ಆಗಬೇಕಾಗಿದೆ ಆ ಪ್ರಕ್ರಿಯೆಗಳನ್ನ ಶುರು ಮಾಡ್ಕೊಳ್ಳಿ, ಇದನ್ನು ತಡೀರಿ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಸಂವಿಧಾನದ ರಕ್ಷಕರು, ಪ್ರಜಾಪ್ರಭುತ್ವದ ರಕ್ಷಕರು ಕಾಂಗ್ರೆಸ್ನವರು ಇವತ್ತು ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಏನಪ್ಪ ಅದು ಅಂದರೆ, SIR ಮತದಾರರ ಮತಪಟ್ಟಿಯಲ್ಲಿನ ಪರಿಷ್ಕರಣೆ ಏನು ನಡೀತಿದೆ ಇವತ್ತು, ಆ ವಿಚಾರವಾಗಿ ನಾನು ಇವತ್ತು ಮಾತಾಡ್ತಿದ್ದೀನಿ. ತುಂಬ ದೊಡ್ಡ ಮಟ್ಟದಲ್ಲಿ ಪರಿಷ್ಕರಣೆ ಕರ್ನಾಟಕದಲ್ಲಿ ಚಾಲೂ ಆಗಿದೆ. ಅದು ಮನೆಗೆ ಹೋಗಿ ಸರ್ವೆಗಳನ್ನ ಮಾಡಿ ಯಾರೆಲ್ಲ ಮನೆಗಳಲ್ಲಿ ಇದ್ದಾರೆ, ಅವರ ಅಡ್ರೆಸ್ ಏನಿದೆ, ಅದೇ ಜಾಗದಲ್ಲಿ ಆ ಮತದಾರರ ಪಟ್ಟಿನಲ್ಲಿರೋ ಹೆಸರು ಇರೋ ಅಂಥವ್ರು ಆ ವಿಳಾಸದಲ್ಲಿ ಇದ್ದಾರಾ ಇಲ್ವಾ ಅಂತ ಚೆಕ್ ಮಾಡಿ ಆಮೇಲೆ ಮತಪಟ್ಟಿಯಲ್ಲಿ ಅವರ ಹೆಸರುಗಳನ್ನ ದಾಖಲಿಸಬೇಕು ಅನ್ನೋದು ಈ SIRನ ಒಂದು ಒಟ್ಟಾರೆ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ ಇವತ್ತು ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಅಂದರೆ, ಏನು ಸಂವಿಧಾನದ ರಕ್ಷಕರು, ನಾವು ಪ್ರಜಾಪ್ರಭುತ್ವದ ರಕ್ಷಕರು ಅಂತ ಹೇಳ್ಕೊತಿದ್ದಾರಲ್ಲ ಈ ಕಾಂಗ್ರೆಸ್ನದ್ದು ಭ್ರಷ್ಟರು ಕರ್ನಾಟಕದಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಇವರು ಆ SIRನ ದಾರಿ ತಪ್ಪಿಸ್ತಿದ್ದಾರೆ ವೀಕ್ಷಕರೇ ಅಂದರೆ, ಕಲ್ಯಾಣ ಮಂಟಪಗಳು, ಮಸೀದಿಗಳು, ಮದ್ರಸಾಗಳು, ಆಮೇಲೆ ಯಾರೋ ಮುಸಲ್ಮಾನರ ಕೆಲವು ಏಜೆಂಟ್ಗಳ ಆಫೀಸ್ಗಳಲ್ಲಿ ಕೂತ್ಕೊಂಡು ಇವತ್ತು ಮತಪಟ್ಟಿನ ತಯಾರು ಮಾಡ್ತಿದ್ದಾರೆ. ಹೌದು ವೀಕ್ಷಕರೇ, ಈ ಮಟ್ಟಕ್ಕೆ ಸಂವಿಧಾನದ ವಿರೋಧಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಇವ್ರು ನೋಡಿದ್ರೆ ದೇಶಾದ್ಯಂತ ಹೇಳ್ಕೊಂತಿರ್ತಿರೋದು ನಾವು ಸಂವಿಧಾನ ರಕ್ಷಕರು ಅಂತ. ಇನ್ನೊಂದು ಕಡೆ ಇವರು ಹೈಕಮಾಂಡ್ನವ್ರು ಏನು ಮಾಡ್ತಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಪದೇ ಅಪೀಲ್ ಹೋಗ್ತಿದ್ದಾರೆ, ಈ SIR ತಡೀರಿ, ಇದರಲ್ಲಿ ಅಕ್ರಮ ನಡೀತಿದೆ ಅಂತ. ಖಂಡಿತ ಅಕ್ರಮ ಈಗಾಗಲೇ ಎಲ್ಲೆಲ್ಲಿ SIR ಆಗಿದೆಯೋ ಅಲ್ಲಿ ನಡೆದಿದೆ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಖಂಡಿತವಾಗ್ಲೂ ಅಕ್ರಮಗಳು ನಡೀತಿದೆ.
ಹೌದು ವೀಕ್ಷಕರೇ, ನೀವೆಲ್ಲ ನೋಡಿರ್ತೀರೂ ಕೂಡ ಇವತ್ತು ನಾವು ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನು ನೋಡ್ತಿದ್ದೀವಲ್ವಾ, ಅದು ಎಲ್ಲಿ ನಡೀತಿದೆ? ಮಸೀದಿಗಳಲ್ಲಿ, ಮದ್ರಸಾಗಳಲ್ಲಿ, ಆಮೇಲೆ ಈ ಮುಸಲ್ಮಾನರು ಕೆಲವು ಈ ರಿಯಲ್ ಎಸ್ಟೇಟ್ ಆಫೀಸ್ಗಳು ಇಟ್ಕೊಂಡಿದ್ದಾರಲ್ಲ, ಈ ಆಫೀಸುಗಳಲ್ಲಿ ಮತ್ತು ಕಲ್ಯಾಣ ಮಂಟಪಗಳಲ್ಲಿ ಏನು ಜನರನ್ನ ನೂರಾರು ಜನರನ್ನ ಕರೆದು ಅಲ್ಲಿ ಮತ ಪರಿಷ್ಕರಣೆ ಮಾಡ್ತಿದ್ದಾರೆ, ಅಲ್ಲಿ ಮತಪಟ್ಟಿಗಳನ್ನ ತಯಾರು ಮಾಡ್ತಿದ್ದಾರೆ. ಅಂದರೆ ನಿಜವಾಗ್ಲೂ ಕೂಡ ಇದು ಪ್ರಜಾಪ್ರಭುತ್ವದ ಮೇಲೆ ನಡೀತಿರ್ತಕ್ಕಂಥ ಹಲ್ಲೆ. ಹೌದು, ಏನಕ್ಕೆ ಅಂದರೆ ಮತದಾರರ ಪಟ್ಟಿ ಅಂದರೆ ಈ ದೇಶದ ಭವಿಷ್ಯ. ಈ ದೇಶ ಯಾರು ಆಳಬೇಕು, ಈ ದೇಶನ ಯಾರು ಆಳಬಾರ್ದು, ಯಾವ ರಾಜಕಾರಣಿ ಗೆಲ್ಲಬೇಕು ಗೆಲ್ಲಬಾರ್ದು ಅಂತ ತೀರ್ಮಾನ ಆಗೋದು ಈ ಮತಪಟ್ಟಿಯಿಂದ. ಯಾಕೆಂದರೆ ಯಾರ ಹೆಸರು ಮತದಾರರ ಪಟ್ಟಿನಲ್ಲಿದೆ ಆ ವ್ಯಕ್ತಿಗೆ ಮಾತ್ರ ಮತ ಚಲಾಯಿಸುವ ಅಧಿಕಾರನ ನಮ್ಮ ಸಂವಿಧಾನ ಕೊಟ್ಟಿದೆ. ಇವತ್ತು ಇವ್ರುಗಳು ಏನು ಹುನ್ನಾರ ಮಾಡ್ತಿದ್ದಾರೆ ಅಂತ ನೋಡಿ, ಬರೀ ಮುಸಲ್ಮಾನರದೇ ಆಗ್ತಿರೋದು. ಅಲ್ಲಿ ಯಾವ ಹಿಂದೂ ಸಮಾಜದ ಯಾವ ವ್ಯಕ್ತಿನೂ ಕೂಡ ಆ ಮಸೀದಿಗಳಲ್ಲಾಗಲಿ, ಆ ಮದ್ರಸಾಗಳಲ್ಲಾಗಲಿ, ಆ ಕಲ್ಯಾಣ ಮಂಟಪಗಳಲ್ಲಾಗಲಿ ಅಥವಾ ಈ ರಿಯಲ್ ಎಸ್ಟೇಟ್ ಆಫೀಸುಗಳಲ್ಲಿ ಯಾವ ಹಿಂದೂ ಸಮಾಜದ ಯಾವ ವ್ಯಕ್ತಿ ಕೂಡ, ಯಾವ ಮತದಾರನೂ ಕೂಡ ಅಲ್ಲಿಗೆ ಹೋಗ್ತಾ ಇಲ್ಲ. ಕೇವಲ ಮುಸಲ್ಮಾನರಿಗೋಸ್ಕರ ಈ ಕಾಂಗ್ರೆಸ್ನ ಭ್ರಷ್ಟರು, ದುಷ್ಟರು ಮತ ಪರಿಷ್ಕರಣೆನ ಎಲ್ಲರನ್ನೂ ಕರೆದು ಒಟ್ಟುಗೂಡಿಸ್ಕೊಂಡು ಯಾರೂ ಕೂಡ ಅವ್ರ ಮನೆಗೆ ಹೋಗಿ ಮನೆಯಲ್ಲಿ ಇದ್ದಾರಾ ಇಲ್ವಾ, ಅವ್ರು ಏನು ಮೂಲ ಏನನ್ನೂ ಚೆಕ್ ಮಾಡದೆ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಯಾರೆಲ್ಲ ಹೆಸರುಗಳು ಹೊರಗಡೆಯಿಂದ ಬಂದಿದ್ದಾರಲ್ಲ, ಈಗೇನು ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲದಲ್ಲಿ ಒಂದಷ್ಟು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ದೇಶದ ಮೂಲೆಯಲ್ಲಿ ಹೋಗಿ ಈ ಬಾಂಗ್ಲಾದೇಶಗಳು ಇದಾರಲ್ಲ ವಲಸಿಗರು, ವಿಶೇಷವಾಗಿ ಮುಸ್ಲಿಮರು, ಅವರುಗಳು ಕರ್ನಾಟಕದಲ್ಲೂ ಇದ್ದಾರೆ, ಬೆಂಗಳೂರಲ್ಲೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇವತ್ತು ಕಾಂಗ್ರೆಸ್ ಮಾಡ್ತಿರೋ ಹುನ್ನಾರ ಏನಪ್ಪ ಅಂದರೆ, ಯಾರೆಲ್ಲ ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ, ಯಾವುದೇ ಆಧಾರಗಳಿಲ್ದಿರ ಅವರುಗಳಿಗೆ ಯಾವ ಆಧಾರಗಳು ಇಲ್ಲ ಅಂದ್ರೂ ಕೂಡ ಅವ್ರನ್ನ ಮತಪಟ್ಟಿನಲ್ಲಿ ಸೇರಿಸಬೇಕು ಅನ್ನೋ ಒಂದು ದೊಡ್ಡ ಮಟ್ಟದ ಹುನ್ನಾರ ಇವತ್ತು ಕಲ್ಯಾಣ ಮಂಟಪಗಳಲ್ಲಿ ನಡೀತಿದೆ, ಮಸೀದಿಗಳಲ್ಲಿ ನಡೀತಿದೆ, ಮದ್ರಸಾಗಳಲ್ಲಿ ನಡೀತಿದೆ, ಮತ್ತು ರಿಯಲ್ ಎಸ್ಟೇಟ್ ಆಫೀಸುಗಳಲ್ಲಿ ಇವತ್ತು ಈ ಮತ ಪರಿಷ್ಕರಣೆ ನಡೀತಿದೆ. ಇದ್ರ ಉದ್ದೇಶ ಒಂದೇ, ಹೊರಗಡೆಯಿಂದ ಬಾಂಗ್ಲಾದೇಶದಿಂದ ಬಂದಿರೋ ಮುಸಲ್ಮಾನರಿಗೆ ಅವರ ಓಟುಗಳನ್ನ, ಅವ್ರ ಹೆಸರುಗಳನ್ನ ಅದರಲ್ಲಿ ಸೇರಿಸಬೇಕು. ನೆಕ್ಸ್ಟ್ ಮುಂದೆ ಬರ್ತಿದೆಯಲ್ಲ BBMP ಚುನಾವಣೆ, ಆ ಚುನಾವಣೆಯಲ್ಲಿ ಅವರೆಲ್ಲರೂ ಕೂಡ ಮತ ಆಗೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೋಸ್ಕರ DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳ ಕಣ್ಣಿನ ನೇರದಲ್ಲೇ, ಅವರ ಕಣ್ಣಳಿತನಲ್ಲೇ ನಡೀತಿರೋದು ಇದು, ನಾನು ಹೇಳ್ತಿರೋದಲ್ಲ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರ ಆರೋಪನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ, ನನ್ನನ್ನು ಯಾರು ಅನ್ಯತಾ ಭಾವಿಸಬಾರ್ದು. ಇದನ್ನು ಕುಮಾರಸ್ವಾಮಿ ಅವರೇ ಹೇಳಿರೋದು, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಡೀತಿರೋದು ಅಂತ. ಆದರೆ ನೋಡಿ, ಇಷ್ಟೆಲ್ಲ ಅವಘಡಗಳು ನಡೀತಿದೆ, ಇಷ್ಟೆಲ್ಲ ಅವಾಂತರಗಳು ನಡೀತಿದ್ದರೂ ಕೂಡ ರಾಜ್ಯ ಚುನಾವಣಾ ಆಯೋಗ ಕಣ್ಮುಚ್ಕೊಂಡು ಕೂತಿದೆ. ಈ SIR ಪ್ರಕ್ರಿಯೆಯಲ್ಲಿ ಕೆಲಸ ಮಾಡ್ತಿರೋದು ಯಾರು? ಎಲ್ಲ ರಾಜ್ಯ ಸರ್ಕಾರದ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಈ SIR ಪ್ರಕ್ರಿಯೆಯಲ್ಲಿ ತೊಡಗಿದೆ. ಕೇಂದ್ರ ಚುನಾವಣಾ ಆಯೋಗ ಅದಕ್ಕೆ ಕಣ್ಣು ಕಿವಿ ಏನೂ ಕೇಳಿಸ್ತಿಲ್ವೇನೋ ಗೊತ್ತಿಲ್ಲ, ಅವರು ಸುಮ್ಮನೆ ಕೂತಿದ್ದಾರೆ, ಯಾವುದೇ ರೀತಿಯ ಕ್ರಮಗಳು ಜರುಗಿಸ್ತಿಲ್ಲ. ದಯಮಾಡಿ ಈಗೇನು 1ನೇ ತಾರೀಕಿಂದ ಇದು ಚಾಲೂ ಆಗಿದೆ, ಇವತ್ತಾಗಲೇ 4 ದಿವಸ ಆಗಿದೆ. ಈ 1ನೇ ತಾರೀಕಿಂದ 4ನೇ ತಾರೀಕುವರೆಗೂ ಏನೇನು SIR ಪ್ರಕ್ರಿಯೆಗಳು ನಡೆದಿದೆ ದಯವಿಟ್ಟು ಅದನ್ನೆಲ್ಲ ಡಿಲೀಟ್ ಮಾಡಬೇಕು. ಏನಕ್ಕೆ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಈ ಸರ್ವೆ ಮಾಡೋದ್ರಲ್ಲ SIRದು, ಈ ಸರ್ವೆನಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಅಕ್ರಮಗಳು ನಡೆದಿದೆ. ಕೇಂದ್ರ ಚುನಾವಣಾ ಆಯೋಗದವರು ಈ 4 ದಿವಸದನ್ನು ಕೂಡ ಡಿಲೀಟ್ ಮಾಡಬೇಕು. ಮತ್ತು ಇವತ್ತಿನವರೆಗೂ ಏನಾಗಿದೆ ತಡೆ ಹಿಡಿಬೇಕು. ಹೊಸದಾಗಿ ನೀವು ಮತ್ತೆ ಆ SIR ಮಾಡೋದಕ್ಕೆ ಚಾಲನೆಯನ್ನು ಕೊಡಬೇಕು. ಯಾವೆಲ್ಲ ಕಲ್ಯಾಣ ಮಂಟಪದಲ್ಲಿ ಮುಸಲ್ಮಾನರನ್ನ ಓಟುಗಳು ವಿಶೇಷವಾಗಿ ಮುಸ್ಲಿಂ ಏರಿಯಾಗಳಲ್ಲಿ ಎಲ್ಲೆಲ್ಲಿ SIR ಆಗಿದೆ ಅದನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡೋಕ್ಕೆ. ಏನಕ್ಕೆ ಅಂದರೆ ಎಲ್ಲಿ ಮುಸಲ್ಮಾನ ಸಂಖ್ಯೆ ಜಾಸ್ತಿ ಇದೆ ಅಂಥ ಕಡೆನೇ ಮದ್ರಸಾಗಳಲ್ಲಿ, ಮಸೀದಿಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ, ರಿಯಲ್ ಎಸ್ಟೇಟ್ ಆಫೀಸುಗಳಲ್ಲಿ SIR ಮಾಡಿರೋದು ಅಂಥ ಜಾಗಗಳಲ್ಲೇ. ಆ ಕಾರಣಕ್ಕೋಸ್ಕರ ಎಲ್ಲೆಲ್ಲಿ ಮುಸಲ್ಮಾನರದು ಈಗಾಗಲೇ SIR ಮುಗಿದಿದೆ ಅಂತ ಹೇಳ್ತಿದ್ದಾರೆ, ದಯವಿಟ್ಟು ಅದನ್ನೆಲ್ಲ ಡಿಲೀಟ್ ಮಾಡಿ ಮನೆಗೆ ಹೋಗಿ ಸರ್ವೆ ಆಗಬೇಕು. ಆ ವ್ಯಕ್ತಿ ಮನೆಯಲ್ಲಿದ್ದಾನ ಇಲ್ವಾ, ಆ ವ್ಯಕ್ತಿ ಕೊಟ್ಟಿರೋ ವಿಳಾಸ ಸರಿ ಇದೆಯಾ ಇಲ್ವಾ, ಅಥವಾ ಆ ವಿಳಾಸದಲ್ಲಿ ಬೇರೆಯವರಿದ್ದಾರಾ, ದಯವಿಟ್ಟು ಇದನ್ನು ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ಮತಪಟ್ಟಿ ರೆಡಿ ಆಗಬೇಕು. ನೀವು 100 ಜನ 1000 ಜನ ಒಂದು ಕಡೆ ಕಲ್ಯಾಣ ಮಂಟಪಗಳಲ್ಲಿ, ಮಸೀದಿಗಳಲ್ಲಿ ಅವ್ರಿಗೆ ಬಿರಿಯಾನಿಗಳು ಕೊಟ್ಕೊಂಡು ತಿನ್ನಿಸ್ಕೊಂಡು ನೀವು ಅವರ ಮತ ಪರಿಷ್ಕರಣೆ ಮಾಡೋದಾದರೆ ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದೀರಿ ಮುಖ್ಯಮಂತ್ರಿಗಳೇ? ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದೀರ ನೀವು?
ಇರೋದನ್ನೇ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಅದನ್ನೇ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಿದೆ ರೀ ಇದಕ್ಕೆ. 2 ತಿಂಗಳ ಪ್ರಕ್ರಿಯೆ ಇದು. 2 ತಿಂಗಳಿಗೆ ಖರ್ಚಾಗ್ತಿರೋ ದುಡ್ಡು ಎಷ್ಟು? ನೀವು ಬೇಕಾದವ್ರನ್ನ ಬೇಕಾದ ಕಡೆ ಕರ್ಸ್ಕೊಂಡು ನೀವು SIR ಮಾಡೋದಾದರೆ ಯಾಕ್ರಿ ಮಾಡ್ತಿದ್ದೀರ ನೀವು? ದಯವಿಟ್ಟು ಇದನ್ನು ಚುನಾವಣಾ ಆಯೋಗದವರು ಗಮನಿಸಬೇಕು. ಗೊತ್ತಿಲ್ಲ ಇದರಲ್ಲಿ ಚುನಾವಣಾ ಆಯೋಗನೂ ಶಾಮೀಲಾಗ್ಬಿಟ್ಟಿದೆಯಾ? ನಮ್ಗೆ ಅನುಮಾನ ಇದೆ. ಇದನ್ನು ನೇರವಾಗಿ ಕೇಂದ್ರ ಸರ್ಕಾರದವರು ಏನು ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ರಲ್ಲ, ಪಶ್ಚಿಮ ಬಂಗಾಳದಲ್ಲಿ ಏನೆಲ್ಲ ಈ ರೀತಿಯ ಅವಾಂತರಗಳಾಯಿತು, ಆವಾಗ ಕೇಂದ್ರ ಸರ್ಕಾರದವ್ರು ಏನು ಮಾಡಿದ್ರು? ಮಿಲಿಟ್ರಿನ ಕೊಟ್ಟಿದೆ ಪಶ್ಚಿಮ ಬಂಗಾಳದಲ್ಲಿ. ಹೌದು, ಸೇನೆಯನ್ನು ನಿಯೋಜನೆ ಮಾಡಿ SIR ಮಾಡಿದ್ದಾರೆ. ದಯವಿಟ್ಟು ಕರ್ನಾಟಕದಲ್ಲೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಕಂಡು ಕಡೆ ಇವರು ಜನಗಳನ್ನ ಗುಂಪು ಕಟ್ಕೊಂಡು ಮನೆ ಸರ್ವೆ ಮಾಡಿದಿರಾ? ಯಾರು ಎಲ್ಲೆಲ್ಲಿಂದನೋ ಬಂದಿರೋರಿಗೆಲ್ಲ ಇವತ್ತು ಮತಪಟ್ಟಿನಲ್ಲಿ ಹೆಸರುಗಳನ್ನ ಸೇರಿಸೋದ್ರ ಮುಖಾಂತರ ಕಾಂಗ್ರೆಸ್ಸು ದೊಡ್ಡ ಮಟ್ಟದಲ್ಲಿ ಮುಸಲ್ಮಾನರನ್ನ ಓಟು ಅಕ್ರಮವಾಗಿ ಸೇರಿಸ್ತಿದ್ದಾರೆ. ಕರ್ನಾಟಕದಲ್ಲಿ BJP ವಿರೋಧ ಪಕ್ಷವಾಗಿದೆ. ಸತ್ತು ಹೆಣ ಆಗೋಗಿದ್ದಾರೆ ಅವರು. ಇದ್ರ ಬಗ್ಗೆ ಎಲ್ಲೂ ಚಕಾರನೇ ಇಲ್ಲ ಅವ್ರದ್ದು. ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲೋ ಬರ್ತಾರೆ, ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಏನೋ ಒಂದು ಹೇಳಿಕೆ ಕೊಡ್ತಾರೆ, ಹೋಗ್ತಿದ್ದಾರೆ. ಆದರೆ ಇದನ್ನು ದೊಡ್ಡ ಮಟ್ಟದಲ್ಲಿ ಇದನ್ನು ಅವರು ಖಂಡನೆ ಮಾಡ್ತಿಲ್ಲ. ಮತ್ತು ಎಲ್ಲೆಲ್ಲಿ ಈ ತಪ್ಪುಗಳಾಗ್ತಿದೆ ಆ ಜಾಗದಲ್ಲಿ BJP ಕಾರ್ಯಕರ್ತರಿಲ್ವಾ? ಹೇಳ್ರಿ BJP ಅವರೇ, ಇವತ್ತು ಏನೆಲ್ಲ ಮಸೀದಿಗಳಲ್ಲಿ ಮಾಡ್ತಿದ್ದಾರೆ, ರಾಮನಗರದಲ್ಲಿ ಆಯಿತು, ರಾಮನಗರದಲ್ಲಿ BJP ಕಾರ್ಯಕರ್ತರಿಲ್ವಾ? BTM ಲೇಔಟಲ್ಲಿ ಆಗಿದೆ, ರಿಯಲ್ ಎಸ್ಟೇಟ್ ಆಫೀಸ್ ಒಳಗಡೆ ಮಾಡ್ತಿದ್ದಾರೆ BTM ಲೇಔಟಲ್ಲಿ. ರಾಮಲಿಂಗಾರೆಡ್ಡಿ ಅವ್ರ ಕ್ಷೇತ್ರ ಅದು. ಆ ಕ್ಷೇತ್ರದಲ್ಲಿ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಆಫೀಸಿಗೆ ಕರೆದು ಜನರನ್ನ, ಮುಸಲ್ಮಾನರನ್ನ ಅಲ್ಲಿ ಮತ ಪರಿಷ್ಕರಣೆ ಮಾಡ್ತಿದ್ದಾರೆ. ನಿಮ್ಮ ಕಾರ್ಯಕರ್ತರಿಲ್ವಾ? ಏನು ಮಾಡ್ತಿದ್ದೀರಿ ಕಾರ್ಯಕರ್ತರು? ಚಾಮರಾಜಪೇಟೆಯಲ್ಲಿ ಆಗ್ತಿದೆ, ಚಾಮರಾಜಪೇಟೆಯಲ್ಲಿ ಮಸೀದಿನಲ್ಲಿ ಆಗ್ತಿದೆ, ಮದ್ರಸಗಳಲ್ಲಿ ಆಗ್ತಿದೆ. ಏನು ಸತ್ತೋಗಿದ್ದೀರಾ BJP ಅವ್ರು ನೀವು, ವಿರೋಧ ಪಕ್ಷದವರು? ವಾಯ್ಸಿಲ್ವಾ ನಿಮಗೆ? ಏನು ಅಷ್ಟೊಂದು ಬಗ್ಬಿಟ್ಟಿದ್ದೀರ, ಅವ್ರು ಶರಣಾಗ್ಬಿಟ್ಟಿದ್ದೀರ ಕಾಂಗ್ರೆಸ್ನವ್ರಿಗೆ? ನಾಸಿಕ್ ಗೇಟ್ ಅವರೇ, ದಯಮಾಡಿ ಇದ್ರ ಬಗ್ಗೆ ಮಾತಾಡಿ, ಇದ್ರ ಬಗ್ಗೆ ಹೋರಾಟಗಳನ್ನ ರೂಪಿಸಿ. ಏನೆಲ್ಲ ಅಕ್ರಮಗಳಾಗ್ತಿದೆ ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೆ ತಂದು ಇದನ್ನು ಸುಸೂತ್ರವಾಗಿ ನಡೆಯೋ ಥರ ನೋಡ್ಕೊಳ್ಳಿ. ಹೌದು, ದೊಡ್ಡ ಮಟ್ಟದಲ್ಲಿ ಇವತ್ತು ಮುಸಲ್ಮಾನರು ಓಟುಗಳನ್ನ ಅದರಲ್ಲಿ ಸೇರಿಸ್ತಿದ್ದಾರೆ ಅಕ್ರಮವಾಗಿ. ಎಲ್ಲೆಲ್ಲಿರೋರನ್ನ ಕರ್ಕೊಂಡು ಬಂದು ಅದರಲ್ಲಿ ಅಕ್ರಮವಾಗಿ ಸೇರಿಸ್ತಿದ್ದಾರೆ. ಅವ್ರ ಮನೆಗಳು ಸರ್ವೇನೇ ಆಗ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಈಗಾಗಲೇ ಸುಣ್ಣ ಆಗಿದ್ದೀರಿ. ಈ ಚುನಾವಣಾ ಪಟ್ಟಿನಲ್ಲಿ ಏನಾದರೂ ಅಕ್ರಮ ಆದರೆ ನೀವು ಜೀವಮಾನದಲ್ಲಿ ಗೆಲ್ಲಕ್ಕಾಗಲ್ಲ. ಆ ಪರಿಸ್ಥಿತಿನ ನಿರ್ಮಾಣ ಮಾಡಿಕ್ತಿದ್ದಾರೆ ಕರ್ನಾಟಕದಲ್ಲಿ DK ಶಿವಕುಮಾರ್ ಆ್ಯಂಡ್ ಅದರ್ಸು. ಖಬರಿಲ್ವ ತಲೆಯಲ್ಲಿ ನಿಮಗೆ BJPಯವರಿಗೆ? ದಯವಿಟ್ಟು ಇದನ್ನು ತಡೀರಿ. ನಾನು ಆಗಲೇ ಹೇಳ್ದಂಗೆ 1ನೇ ತಾರೀಕಿಂದ ಇವತ್ತು 4ನೇ ತಾರೀಕುವರೆಗೂ ಏನೆಲ್ಲ ಪರಿಷ್ಕರಣೆ ಆಗಿದೆ, ಪೂರ್ತಿ ಕರ್ನಾಟಕ ಇಲ್ಲದೇ ಇರ್ಬೋದು, ಆದರೆ ಎಲ್ಲೆಲ್ಲಿ ಈ ರೀತಿಯಾಗಿ ಗುಂಪಲ್ಲಿ ಜನರನ್ನು ಕರೆದು ಮತ ಪರಿಷ್ಕರಣೆ ಮಾಡಿದ್ದಾರೆ, ಅಟ್ಲೀಸ್ಟ್ ಅವನ್ನಾದ್ರೂ ಡಿಲೀಟ್ ಮಾಡೋಕ್ಕೆ ಹೇಳಿ ಅಲ್ಲಿ ಮತ್ತೆ ಮರು ಸರ್ವೆನ ಮಾಡಿ ನ್ಯಾಯಯುತವಾಗಿ ಮತಪಟ್ಟಿನ ಸಿದ್ಧ ಆಗಬೇಕು ಅನ್ನೋದು ನಾನೊಬ್ಬ ಸಾರ್ವಜನಿಕ ಆಗಿ ಕಳಕಳಿಯಿಂದ ನಿಮ್ಮನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಹೋರಾಟಗಳನ್ನ ರೂಪಿಸಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದನ್ನು ತಡೆ ಹಿಡಿಬೇಕು. ತಡೆ ಹಿಡಿದಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಅಕ್ರಮ ವಲಸಿಗರು ಇದರಲ್ಲಿ ಸೇರ್ಕೊಳ್ಳೋದ್ರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಬೆಲೆ ತರಬೇಕಾಗತ್ತೆ ಮುಂದೆ BJP ಪಕ್ಷ. ಖಬರಿರಲಿ ತಲೆನಲ್ಲಿ. ಮಾನ್ಯ ವಿಜಯೇಂದ್ರ ಅವರೇ, ತಲೆನಲ್ಲಿ ಖಬರಿರಲಿ. ನಿಮ್ಮ ವೈಯಕ್ತಿಕವಾಗಿ ನಿಮ್ಮದು ಏನು ಕಿತಾಟಗಳಿದೆ ಅದೆಲ್ಲ ಹಾಳಾಗಿ ಹೋಗಲಿ. ಅದನ್ನೆಲ್ಲ ಸೈಡಿಗಿಟ್ಟು ಈ ಏನು ಅವಾಂತರ ಆಗ್ತಿದೆಯಲ್ಲ ಈ SIR ವಿಚಾರದಲ್ಲಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೆ ತೊಗೊಂಡು ಬಂದು ಇದನ್ನು ಸರಿಪಡಿಸಿ ಆಮೇಲೆ ಈ SIR ಪ್ರಕ್ರಿಯೆಯನ್ನು ಮುಂದುವರಿಸೋದಕ್ಕೆ ಏನೆಲ್ಲ ಆಗಬೇಕಾಗಿದೆ ಆ ಪ್ರಕ್ರಿಯೆಗಳನ್ನ ಶುರು ಮಾಡ್ಕೊಳ್ಳಿ. ಇದನ್ನು ತಡೆದಿಲ್ಲ ಅಂದರೆ ಮಾತ್ರ ನಿಜವಾಗ್ಲೂ ಹೇಳ್ತಿದ್ದೀನಿ, ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಕ್ರಮ ವಲಸಿಗ ಮುಸಲ್ಮಾನರೇನಿದ್ದಾರೆ ಅವರು ಖಂಡಿತವಾಗ್ಲೂ ಮತಪಟ್ಟಿನಲ್ಲಿ ಅವರ ಹೆಸರುಗಳು ನೋಂದಣಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನ ಮಟ್ಟಿಗಾದ್ರೂ ಅರ್ಥ ಮಾಡ್ಕೊಳ್ಳಿ, ದೊಡ್ಡ ಮಟ್ಟದಲ್ಲಿ ಅಪಾಯ ಇದೆ. ಹೌದು, ದೊಡ್ಡ ಮಟ್ಟದಲ್ಲಿ ಅಪಾಯ ಇದೆ. ಮುಂದಿನ ದಿನಗಳಲ್ಲಿ ಯಾರನ್ನಾದರೂ ಈಗ ಅಕ್ರಮವಾಗಿ ವಲಸಿಗರು ಬಾಂಗ್ಲಾದೇಶದಿಂದ ಬಂದಿರೋರನ್ನ ಹೊರಗಡೆ ಹಾಕಬೇಕು ಅಂತ ಅವರು ಸರ್ವೆ ಮಾಡೋಕ್ಕೆ ಹೋದಾಗ ನೋಡಿ, ಒಂದು ಮತದಾರರ ಪಟ್ಟಿನಲ್ಲಿ ಅವ್ರ ಹೆಸರು ಸೇರಿಕೊಳ್ಳೋದ್ರ ಮುಖಾಂತರ ಅಧಿಕೃತವಾಗಿ ಅವರಿಗೆ ದಾಖಲೆ ಸಿಗುತ್ತೆ. ಚುನಾವಣೆಯ ದೃಷ್ಟಿಯಿಂದ ಅಲ್ಲದೇ ಇದ್ರೂ ಕೂಡ ಅವ್ರನ್ನ ನಾಳೆ ಹೊರಗಡೆ ಹಾಕಬೇಕು ಅಂತ ಹೇಳ್ಬಿಟ್ಟು ಕಠಿಣವಾದ ಕ್ರಮಗಳು ತಗೊಳ್ಳೋಕೆ ಹೋದಾಗ ಅವ್ರ ಹತ್ರ ದಾಖಲೆಗಳು ಒಂದೊಂದು ಆಗಿ ಉಟ್ಕೊತಾ ಹೋಗುತ್ತೆ. ದೇಶದ ಮೇಲಿನ ಕಾಳಜಿಗೋಸ್ಕರನಾದ್ರೂ BJP ಅವರು ಈ ಕೆಲಸನ ಮಾಡಬೇಕು. ಯಾಕೆಂದರೆ ನೀವು ದೇಶಭಕ್ತರಲ್ವಾ, ದೇಶ ಕಟ್ಟೋದಕ್ಕೆ ನೀವು ಇರೋದಲ್ವಾ,
ಆ ಕಾರಣಕ್ಕಾದ್ರೂ ಯಾರೆಲ್ಲ ಅಕ್ರಮ ವಲಸಿಗರದು ಅದರಲ್ಲಿ ಮತಪಟ್ಟಿನಲ್ಲಿ ಹೆಸರುಗಳು ಸೇರ್ಪಡೆ ಆಗ್ತಿದೆ, ದಯವಿಟ್ಟು ಅದನ್ನು ತಡೆಯುವಂಥ ಕೆಲಸನ ತುಂಬ ಜರೂರಾಗಿ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ, ದಯವಿಟ್ಟು ನೀವು ಈ ಕೂಡಲೇ ಅದಕ್ಕೆ ಚಾಲನೆನ ಕೊಡಿ. ಎಲ್ಲೆಲ್ಲಿ ಮದ್ರಸಗಳಲ್ಲಿ, ಮಸೀದಿಗಳಲ್ಲಿ, ಶಾದಿ ಮಾಲ್ಗಳಲ್ಲಿ, ರಿಯಲ್ ಎಸ್ಟೇಟ್ ಆಫೀಸುಗಳಲ್ಲಿ ಈ ಮತ ಪರಿಷ್ಕರಣೆ ಆಗ್ತಿದೆ, ಜನರನ್ನ ಗುಂಪು ಕಟ್ಟಿಸ್ಕೊಂಡು ಅವ್ರುಗಳಿಗೆ ಬಿರಿಯಾನಿಗಳು ಕೊಟ್ಕೊಂಡು ಬಿರಿಯಾನಿ ತಿನ್ನಿಸ್ಕೊಂಡು ಅವ್ರು ಹೇಳಿದ್ದವ್ರ ಹೆಸರುಗಳನ್ನ ಮತಪಟ್ಟಿನಲ್ಲಿ ಸೇರಿಸ್ತಿದ್ದಾರೆ. ದಯವಿಟ್ಟು ಅದನ್ನು ತಡೀರಿ. ಮತ್ತು ಯಾರು ಈ ಗುಂಪಾಗಿ ಸೇರಿಸ್ಕೊಂಡು ಅಲ್ಲಿ ಯಾರು BLOಗಳಿದ್ರಲ್ಲ, ಸರ್ಕಾರಿ ಅಧಿಕಾರಿಗಳವರು, ಅವರುಗಳನ್ನ ಅಮಾನತು ಮಾಡಬೇಕು. ಅವ್ರನ್ನ ಅಮಾನತು ಮಾಡೋ ವಿಷಯದಲ್ಲಿ ನೀವು ಚುನಾವಣಾ ಆಯೋಗದ ಮೇಲೆ ನೀವು ಒತ್ತಡಗಳನ್ನ ತರಬೇಕು. ಆ ಒತ್ತಡಗಳು ತರೋದ್ರ ಮುಖಾಂತರ ಈ ಪ್ರಕ್ರಿಯೆ ಏನಿದೆ ಇದು ಮನೆ ಪ್ರಕ್ರಿಯೆ ಆಗಬೇಕು. ಮನೆಗೆ ಹೋಗಿ ಮತ ಪರಿಷ್ಕರಣೆ ಆಗಬೇಕು. ನಿಜವಾಗ್ಲೂ ಯಾರು ವೋಟರ್ಸ್ ಇದ್ದಾರೆ ಅವರಿಗೆ ಆ ಮತ ಚಲಾವಣೆ ಮಾಡೋದಕ್ಕೆ ಅವರಿಗೆ ಹಕ್ಕು ಸಿಗಬೇಕು. ಯಾರಿಗೆ ಯೋಗ್ಯತೆ ಇಲ್ಲ, ಯಾರು ಇಲ್ಲಿನವರಲ್ಲ, ಯಾರು ತಪ್ಪು ವಿಳಾಸಗಳನ್ನ ಕೊಟ್ಟು ಮತದಾರರ ಪಟ್ಟಿನಲ್ಲಿ ಹೆಸರುಗಳನ್ನ ಸೇರಿಸ್ತಿದ್ದಾರೆ, ದಯವಿಟ್ಟು ಅಂಥದ್ದನ್ನು ತಡೆಯೋ ಒಂದು ವ್ಯವಸ್ಥೆನ ನೀವು ತುಂಬ ಅರ್ಜೆಂಟಾಗಿ ಮಾಡೋದಿದೆ. ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ, ಎಲ್ಲಿದ್ದೀರಿ ನೀವು? ಇಷ್ಟು ನೀವೆಲ್ಲ ಸಂವಿಧಾನದ ರಕ್ಷಕರಲ್ವಾ, ಪ್ರಜಾಪ್ರಭುತ್ವದ ರಕ್ಷಣೆ ಮಾಡೋರಲ್ವಾ? ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಿದೆ ರೀ. ಮಸೀದಿಗಳಲ್ಲಿ ಮಾಡ್ತಿದ್ದಾರೆ, ಮದ್ರಸಾಗಳಲ್ಲಿ ಮಾಡ್ತಿದ್ದಾರೆ SIRನ. ಪ್ರಿಯಾಂಕ್ ಖರ್ಗೆ ಅವರೇ, ಎಲ್ಲಿ ನಿಮ್ಮದೆಲ್ಲೂ ವಾಯ್ಸೇ ಇಲ್ಲ ಇವಾಗ? ಮಾತಾಡ್ರಿ, ಯಾಕೆ ಮಾತಾಡ್ತಿಲ್ಲ? ನಿಮ್ಮ ಬ್ರದರ್ಸ್ಗೆ ಮಾಡ್ಕೊಡ್ತಿರೋದು ಏನು, ಹಿಂದೂ ವೋಟರ್ಸ್ಗೇನೆಲ್ಲ ಮಾಡ್ತಿರೋದು, ನಿಮ್ಮ ಬ್ರದರ್ಸ್ಗೆ ಮಾಡ್ತಿರೋದು, ಯಾಕೆ ಮಾತಾಡ್ತಿಲ್ಲ ನೀವು? ತಪ್ಪಲ್ವ ಇದು? ಕೇಂದ್ರ ಚುನಾವಣಾ ಆಯೋಗದವ್ರು SIR ಮಾಡೋಕ್ಕೆ ಹೋದಾಗ ಇಷ್ಟು ಅಪ್ಲಿಕೇಶನ್ಗಳು ತೊಗೊಂಡು ಹೋದರೆ ಸುಪ್ರೀಂ ಕೋರ್ಟಲ್ಲಿ ತಡೆ ಹಿಡೀರಿ, ಇದನ್ನು ಅಕ್ರಮ ಮಾಡ್ತಿದ್ದಾರೆ ಇವರು. ಅಕ್ರಮ ಮಾಡೋದ್ರ ಮುಖಾಂತರ ಪ್ರಜಾಪ್ರಭುತ್ವನ ಕೊಲ್ತಿದ್ದಾರೆ, ಸಂವಿಧಾನನ ಕೊಲ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಹೈಕಮಾಂಡ್ ಲೀಡ್ರುಗಳು ದೊಡ್ಡದಾಗಿ ಪ್ರೊಟೆಸ್ಟ್ಗಳು ಮಾಡಿದ್ರಿ, ವೋಟ್ ಚೋರಿ ಅಂದ್ರಿ. ಮಾತಾಡ್ರಿ ಇವಾಗ. ನೀವು ಮಾಡ್ತಿರೋದು ಏನಿಲ್ಲ, ನೀವು ದೊಡ್ಡ ಮಟ್ಟದಲ್ಲಿ ಇವತ್ತು ಸರ್ಕಾರಿ ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕೊಂಡು ನೀವು ನಿಮ್ಮ ಸರ್ಕಾರ ಯಂತ್ರನ ಬಳಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಇವತ್ತು ಮುಸಲ್ಮಾನರ ಓಟನ್ನು ಸೇರಿಸೋ ಹುನ್ನಾರ ನಡೀತಿದೆ. ಪ್ರಿಯಾಂಕ ಖರ್ಗೆ ಅವರೇ, ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಮಾತಾಡ್ರಿ, ಇದ್ರ ಬಗ್ಗೆ ಧ್ವನಿ ಎತ್ತಿರಿ. ಯಾಕೆ ನಿಮ್ಮ ಪೊಲೀಸವ್ರು ಕಳಿಸಿಲ್ಲ ಇನ್ನೂ? ಅದನ್ನು ತಡೆಯೋದಕ್ಕೆ ನೀವು ಮಾಡಲ್ಲ. ಯಾಕೆ ಅಂದರೆ ನಿಮ್ಮದೇ ವೋಟ್ ಬ್ಯಾಂಕ್ ಅದು. ಹೌದು, ಸರ್ಕಾರ ಪ್ರೇರಿತವಾಗಿ ನಡೀತಿರೋದು ಇದು ಅಂತ ಬೇಕಾದ್ರೆ ನಾನು ಹೇಳ್ತೀನಿ. ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.